ತಮ್ಮ ಭವಿಷ್ಯ ತಮಗಿಲ್ಲೇನೋ ಅನ್ನುವಷ್ಟು ಮನೆಗೆ ಬಂದಿದ್ದಾರೆ. ಇವೆಲ್ಲ ರಾಜಕೀಯ ಪಕ್ಷಗಳು ಇವತ್ತೆಲ್ಲ ಕಾರ್ಪೊರೇಟ್ ಪರ. ಇವರು ಯಾರಿಗೂ ಹೌದಪ್ಪ ಇವರು ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಯಾರಿಗೂ ಇದ್ದಂಗಿಲ್ಲ. ಮತ್ತು ಇವು ಎಲ್ಲ ರಾಜಕಾರಣಿಗಳಿಗೆ ಅಥವಾ ಅದು ಎರಡೂ ಪಕ್ಷಗಳಿಗೆ ಅಥವಾ ಇನ್ನೊಂದು JDS ಅವ್ರಿಗೂ ಆಯಿತು ಯಾವ ಮೂಲಕ ನಾವು ಉತ್ಪನ್ನಗಳು ಹೆಚ್ಚು ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು, ಯಾರಲ್ಲೂ ಒಂದು ಖಚಿತವಾದಂಥ ಒಂದು ರೂಪರೇಷೆ ಇಲ್ಲ, ಯೋಜನೆ ಇಲ್ಲ, ಅದನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಇದು ಭಾಳ ಮಹತ್ವದ. ಇವೆಲ್ಲ ಸರ್ಕಾರಗಳಿಗೆ, ಎಲ್ಲ ಪಕ್ಷಗಳಿಗೆ, ಪಾರ್ಟಿ ಅಥವಾ ಪಕ್ಷಗಳ ಅಭಿಪ್ರಾಯ ಇದೆ. ಇಲ್ಲಿವರೆಗೆ ನಮ್ಮ ದೇಶ 70-75 ವರ್ಷ ಆಯಿತು, ಆಗಿ ಮುಗಿದು ಹೋಗ್ಯದ. ಈಗ ಸಮೀಪ ಬರ್ತಾಯಿದ್ವಿ 80 ಸಮೀಪ. ಆದರೂ ನಮ್ಗೆ ಏನಪ್ಪ ಅಂತಂದ್ರೆ ಈ ಯಾವ ಉದ್ಯೋಗ ಅದು ಯಾವ ಕ್ಷೇತ್ರವನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಉದ್ಯೋಗ ಸೃಷ್ಟಿ ಆಗ್ತಾವೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಹೀಗಾಗಿ ಇವತ್ತಿನ ಅನೇಕ ಸೋಲುಗಳಿಗೆ ಇಬ್ಬರೂ ಕಾರಣ. ಆದರೂ ಒಂದು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ನಾವು ಈ ಸಂದರ್ಭದಲ್ಲೇ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟ ರಾಜ್ಯ ಸರ್ಕಾರ ಒಂದಿಷ್ಟು ಉಸಿರಾಡಿಸುವಂಥ ಅವಕಾಶ ಮಾಡಿದ್ದೇನು ಸುಳ್ಳಲ್ಲ. ಮತ್ತು ಎಲ್ಲನೂ ಆರೋಪ ಮಾಡೋದ್ರಿಂದ ಆರೋಪ ಮಾಡೋಕ್ಕಿಂತರೂ ಇವು ಎಷ್ಟರ ಮಟ್ಟಿಗೆ ಈ ಆರೋಪಗಳು ಸತ್ಯದವನು ಸಹಿತ ನಾವು ಇವತ್ತುವರೆಗೆ ಹಚ್ಚುವಂಥ ಪ್ರಸಂಗ ಬಂದದ. ಮತ್ತು ಇವತ್ತು ಎಲ್ಲ ಸರ್ಕಾರಗಳು, ಇವತ್ತು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಇವು ನಮ್ಮ ಉದ್ಯೋಗಗಳಿಂದ ಉತ್ಪತ್ತಿಯಾದಂಥ ಉತ್ಪಾದಕ ಏರಿಯಾದಿಂದ ಬಂದ ದುಡ್ಡಿಂದ ಇವರು ಸರ್ಕಾರ ನಡೆಸ್ತಾ ಇಲ್ಲ. ಮ್ಯಾಕ್ಸಿಮಮ್ ದುಡ್ಡನ್ನು ನಮ್ಮಿಂದ ಟ್ಯಾಕ್ಸ್ ತೊಗೊಂಡು ಆ ಟ್ಯಾಕ್ಸ್ ಮೂಲಕ ಸರ್ಕಾರ ನಡೆಸ್ತಾ ಇದ್ದಾರೆ, ಕೇಂದ್ರದಲ್ಲೇ ರಾಜ್ಯದಲ್ಲೇ. ಎರಡು ಮಾತಲ್ಲ, ಇತ್ತೀಚೆಗೆ ಒಂದು ಟ್ಯಾಕ್ಸಿದ ರೇಟ್ ಕಡಿಮೆ ಮಾಡಿರ್ಬೋದು ನಮ್ಮ ಮೋದಿಯವರು. ಬಟ್ ಇಲ್ಲಿವರೆಗೆ ಪ್ರತಿ ವರ್ಷ 40 ಮತ್ತು 50 ಲಕ್ಷ ಕೋಟಿವರೆಗೆ ಟ್ಯಾಕ್ಸ್ ತೊಗೊಂಡಿದ್ದೇನೆ, ಸುಳ್ಳಲ್ಲ. ಅದಕ್ಕೆ ಎಷ್ಟು ತೊಗೊಂಡೋದ್ರೆ ಕಡಿಮೆ ಏನಿಲ್ಲ. ಈಗ ಒಂದು ವರ್ಷ ಏನೋ ಮನೆ ಮಾಡಿದ್ದಾರೆ ಒಂದು ಕೆಲವು ದಿನಗಳಿಂದ, ಅದು ದೀಪಾವಳಿ ಗಿಫ್ಟ್ ಅಂತೇಳಿ. ಎಷ್ಟು ದೊಡ್ಡ ಗಿಫ್ಟ್ ಆಗಿದೋ ಮತ್ತೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಟ್ಯಾಕ್ಸ್ ಜನಸಾಮಾನ್ಯರು ವಸೂಲು ಮಾಡುವಲ್ಲೇ ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಸಿದ್ಧಹಸ್ತರು ಅನ್ನೋದು ಸತ್ಯ ಅಂತ ಹೇಳ್ತಾ, ಇದು ಈ ತೆರಿಗೆ ಗಾಳತನ ಅಥವಾ ತೆರಿಗೆ ಕದಿಯುತನ ಏನದಲ್ಲ, ಇದು ನಿಶ್ಚಿತವಾಗಿಯೂ ಎರಡೂ ಪಕ್ಷಗಳು ಅಥವಾ 3 ಪಕ್ಷಗಳು ಮಾಡೋದರಿಂದಾಗೆ ಇವತ್ತು ನಾವೆಲ್ಲರೂ ಸೋತು ಹೋಗಿದ್ದೀವಿ ಅನ್ನೋ ಮಾತು ಸತ್ಯ ಅಂತ ಹೇಳ್ತಾ, ಇವು ಸುಮ್ಮನೆ ಜಗಳಾಡದೇ ಇರ್ತಾರೆ ಅನ್ನೋ ಮಾತನ್ನು ಮತ್ತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ರಿ. H60 ನ್ಯೂಸ್ ಅರ್ಥ ದೇಶ ತಲೆಮೆ ಸತ್ಯ ಕೈಗಡೆ ವಂದನೆಗಳು.